ಮೇಡಮ್ ಮೊದಲಿಗೆ ಹೇಗಿತ್ತು ನಿಮ್ಮ ಒಂದು ಬಿಗ್ ಬಾಸ್ ಅನುಭವ? ತುಂಬ ಚೆನ್ನಾಗಿತ್ತು. ಬಟ್ ಆಚೆ ಬಂದ ಮೇಲೆ ಸ್ವಲ್ಪ ಬೋರಿಂಗ್ ಅನಿಸ್ತಿತ್ತು. ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ ಅಂತ ಅನ್ನಿಸ್ತು. ಯಾಕಂದರೆ ಆ ಫೋನ್ ಇಲ್ಲದೆ, ಜನರು ಸೌಂಡ್ ಇಲ್ಲದೆ, ಟ್ರಾಫಿಕ್ ಸೌಂಡ್ ಇಲ್ಲದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಭವ್ಯ ಅವ್ರು ಮಾಡಿದ ಮೊದಲ ಕೆಲಸ ಏನು? ಹೊರ ಬಂದ ಮೇಲೆ ಮಾಡಿದ ಕೆಲಸ ಅಮ್ಮಂಗೆ ಫೋನ್ ಮಾಡಿದ್ದು. ಸೊ ಫಸ್ಟ್ ಮಾಡಿದ್ದು ಅದೇ ನಾನು ಆ್ಯಕ್ಚುಲಿ. ಸೊ ಮನೇಲಿ ಅಮ್ಮನ ಮಿಸ್ ಮಾಡ್ಕೊಳ್ತಾ ಇದ್ದೆ? ಅಮ್ಮಗಿಂತ ಜಾಸ್ತಿ ನಂದು ನಾಯಿ ಮರಿನ ಮಿಸ್ ಮಾಡ್ಕೊತಿದ್ದೆ. ಅಮ್ಮನ ಯೂಶಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬಿಟ್ಟಿರ್ತೀನಿ, ಬಟ್ ನಾಯಿ ಮರಿ ಇರ್ತಿರ್ಲಿಲ್ಲ, ಸೊ ಅದಕ್ಕೆ ಅದನ್ನು ಮಿಸ್ ಮಾಡ್ಕೊತಿದ್ದೆ. ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರು ನೀವು. ಸೊ ಪ್ರೇಕ್ಷಕರಿಗೆ ನಿಮ್ಮನ್ನು ನೋಡಿದಾಗ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಅನಿಸಿತ್ತು, ಯಾಕಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಿಮ್ಮನ್ನು. ಸೊ ಬಿಗ್ ಬಾಸ್ ಕಾಲ್ ಬಂದಾಗ ಸಹಜವಾಗಿಯೂ ನಿಮ್ಗೆ ಆಶ್ಚರ್ಯ ಏನಾದ್ರು ಆಗಿತ್ತಾ ಅಂತ? ಆಗಿರಲಿಲ್ಲ, ಬಿಕಾಸ್ ನನಗೆ ಬಿಗ್ ಬಾಸ್ 5 ವರ್ಷದಿಂದನೇ ಕಾಲ್ ಬರ್ತಾಯಿತ್ತು. ಸೊ ನಾನೆಲ್ಲ ರಿಜೆಕ್ಟ್ ಬಂದೆ. ಸೊ ಸ್ಟಾರ್ಟಿಂಗಲ್ಲೂ ಬಂದಿತ್ತು, ಸೊ ಅದನ್ನು ರಿಜೆಕ್ಟ್ ಮಾಡಿದೆ. ಬಟ್ ವೈಲ್ಡ್ ಕಾರ್ಡಲ್ಲಿ ಬಂದಾಗ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ನಾನು ಮಾಡಿಬಿಡೋಣ ಒಂದ್ಸಲ, ಇಷ್ಟೊಂದು ಸಲ ಯಾರಿಗೂ ಬಾಗಿಲು ತಟ್ಕೊಂಡು ಬರಲ್ಲ ಆಪರ್ಚುನಿಟಿ. ಸೊ ನೋಡೋಣ ಒಂದ್ಸಲ, ಇನ್ನೂ 50 ದಿನ ಇದೆ, ಸೊ ಹೋಗಿ ನೋಡೋಣ ಹೇಗೆ ಎತ್ತಾ ಅಂತ. ಸೊ ಅದಕ್ಕೆ ಸರ್ಪ್ರೈಸ್ ಅಂತ ಏನಾಗಿಲ್ಲ, ಬಟ್ ನನಗೆ ಸರ್ಪ್ರೈಸ್ ಆಯ್ತು ಆ್ಯಕ್ಚುಲಿ, ನಾನು ಒಪ್ಕೊಂಡು ಹೋದೆ ಅಂತ. ಸೊ ಅದೊಂದು ಸರ್ಪ್ರೈಸ್ ಆಯಿತು. ಸೊ ಎಲ್ಲೋ ಒಂದು ಕಡೆ ವೈಲ್ಡ್ ಕಾರ್ಡ್ ಒಪ್ಕೊಳ್ಳೋದು ಈ ಸಲ ಒಪ್ಕೊಂಡಿದ್ದು ಅದೊಂದು ಸ್ವಲ್ಪ ತಪ್ಪಾಯಿತು ಅಂತ ಅನ್ಸಲ್ಲ? ಯಾಕಂದ್ರೆ ಫ್ರೆಶ್ ಆಗಿ ಹೋಗೋದು ಬೇರೆ ಥರ ಇರುತ್ತೆ, ವೈಲ್ಡ್ ಕಾರ್ಡ್ ಹೋಗೋದು ಎಂಟ್ರಿ ಕೊಡೋದು ಬೇರೆ ಥರ ಇರುತ್ತೆ ಅಂತ ಅನ್ಸಲ್ಲ? ಅದು ನಿಜ, ಬಟ್ ಮುಂಚೆನೇ ಹೋಗಿದ್ದಿದ್ರೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆಗಿರ್ತಾ ಇತ್ತು ಎಲ್ಲರ ಜೊತೆ. ಆ್ಯಂಡ್ ನನಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಸಿಗ್ತಾಯಿತ್ತು ನನಗೆ. ಆ್ಯಂಡ್ ಐ ಗೆಸ್ ಆಪರ್ಚುನಿಟಿ ಸಿಕ್ಕಿರೋದೇ ಒಂದು ಒಳ್ಳೆ ವಿಷಯ. ವೈಲ್ಡ್ ಕಾರ್ಡ್ ಆಗಿರಲಿ, ಇಲ್ಲ ಮುಂಚೆಯಿಂದ ಹೋಗಿದ್ರು ಆಗಿರಲಿ, ಸೊ ಅದನ್ನು ತಗೊಂಡು ಹೋಗಿದ್ದೀನಿ ಅಂತ ಅನ್ಸುತ್ತೆ ನಾನು. ಓಕೆ, ಅಂದ್ಕೊಂಡಿದ್ರಾ ಮೇಡಮ್ ಇಷ್ಟು ಬೇಗ ಎಲಿಮಿನೇಟ್ ಆಗ್ತೀನಿ, ಹೊರಗಡೆ ಬರ್ತೀನಿ ಅಂತ? ಇನ್ನೂ ಸ್ವಲ್ಪ ದಿನ ಉಳಿಯೋ ನಿರೀಕ್ಷೆ ಇತ್ತು? ಎಷ್ಟು ವಾರದಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೀನಿ? ನಾನು ಫುಲ್ ವಾರ್ಡ್ರೋಬ್ ತೊಗೊಂಡೋಗಿದ್ದೆ ನಾನು. ಖಂಡಿತ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಬೇಗ ಬರ್ತೀನಿ ಅಂತ. ಬಟ್ ಆವಾದ ಟಾಸ್ಕಿಂದ ಸ್ವಲ್ಪ ಬೇಗ ಬಂದಿದ್ದೆ. ಇಲ್ಲಾಂದರೆ ನಾರ್ಮಲ್ ಫಿಸಿಕಲ್ ಟಾಸ್ಕ್ ಏನಾದರೂ ಇದ್ದಿದ್ದರೆ ಖಂಡಿತ ಅಲ್ಲೇ ಇರ್ತಿದ್ದೆ ಇವಾಗ. ಎಲ್ಲಿ ಎಡವಿದ್ದು ಅನಿಸುತ್ತೆ ನಿಮಗೆ? ಹೊರಗಡೆ ಬಂದಮೇಲೆ ಏನಾದ್ರು ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಏನಾದರೂ ಪಟ್ಟಿದ್ದೀರಾ? ಎಡವಿದ್ದು ಅಂತ ಬಂದಾಗ ಲಾಸ್ಟ್ 3rd ವೀಕ್ ಟಾಸ್ಕಲ್ಲಿ ನಾನು ಮಾಡಿದ 3rd ವೀಕ್ ಟಾಸ್ಕಲ್ಲಿ ಎಂಟರ್ಟೈನ್ಮೆಂಟ್ ಟಾಸ್ಕ್ ಇತ್ತು. ಸೊ ಎಂಟರ್ಟೈನ್ಮೆಂಟಲ್ಲಿ ನಾನು ಸ್ವಲ್ಪ ಲ್ಯಾಕ್ ಆಗ್ತೀನಿ. ಅದು ಬಿಟ್ಟರೆ ಫಿಸಿಕಲೆಲ್ಲ ತುಂಬ ಚೆನ್ನಾಗಿ ಫೈಟ್ ಮಾಡ್ತೀನಿ. ಸೊ ಐ ಗೆಸ್ ಆ ಎಂಟರ್ಟೈನ್ಮೆಂಟ್ ಟಾಸ್ಕಲ್ಲಿ ಸ್ವಲ್ಪ ಲ್ಯಾಕ್ ಆಯಿತು ನಂದು. ವೋಟಿಂಗ್ ಪೋಲ್ ತೋರಿಸ್ಬೇಕು ಅನ್ನೋದು ಒಂದು ಸುಮಾರು ಜನರದೊಂದು ಅಭಿಪ್ರಾಯ. ಎಕ್ಸ್ ಕಂಟೆಸ್ಟೆಂಟ್ ಆಗಿರ್ಬೋದು ಅಥವಾ ಈ ಕಂಟೆಸ್ಟೆಂಟ್ಗಳದು ಅದೇ ಅಭಿಪ್ರಾಯ ಆಗಿದೆ. ಸೊ ನಿಮ್ಮ ಪ್ರಕಾರ ನೀವೇನು ಹೇಳ್ತೀರಾ? ನಿಜವಾಗ್ಲೂ ವೋಟಿಂಗ್ ಪೋಲ್ ತೋರಿಸಿ ಎಲಿಮಿನೇಟ್ ಮಾಡಬೇಕಾ ಅಥವಾ ಹೇಗೆ ಅಂತ? ಐ ಗೆಸ್ ನಿಜವಾಗ್ಲೂ ವೋಟಿಂಗ್ ಪೋಲ್ ತೋರಿಸಿನೇ ಎಲಿಮಿನೇಟ್ ಮಾಡಬೇಕು ಅನಿಸುತ್ತೆ. ಬಿಕಾಸ್ ನಮಗೆ ಒಳಗಿರೋರಿಗೆ ಗೊತ್ತಾಗಲ್ಲ ಹೇಗೆ ಎಲಿಮಿನೇಟ್ ಮಾಡ್ತಾರೆ, ಯಾರಿಗೆ ಎಷ್ಟು ವೋಟ್ ಬಂದಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಐ ಗೆಸ್ ಕೆಲವು ಕಂಟೆಸ್ಟೆಂಟ್ಸ್ಗೆ ಅದು ಇರುತ್ತೆ. ಅಟ್ಲೀಸ್ಟ್ ನಾವಾದರೂ ನೋಡಿದ್ರೆ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ವೋಟಿಂಗ್ ಬಂದಿದೆ ಅಂತ. ಸೊ ಅದ್ರ ಪ್ರಕಾರ ನಾವು ಮೋಟಿವೇಟ್ ಆಗಿ ಆಡ್ಬೋದು ಒಳಗೆ ಇನ್ನ ಅಂತ ಅನ್ಸುತ್ತೆ. ಮೇಡಮ್ ಬಿಗ್ ಬಾಸು 24 ಗಂಟೆಯ ನಿರಂತರ ಆಟ ಅದು. ಬಟ್ ಜನರಿಗೆ ಕಾಣಿಸೋದು ಕೇವಲ 1-2 ಗಂಟೆ ಆಟ ಮಾತ್ರ. 24 ಗಂಟೆಯಲ್ಲಿ ನೀವು ನಕ್ಕಿರ್ತೀರಾ ಅಥವಾ ಇನ್ನೊಂದೇನೋ ಮಾಡಿರ್ತೀರಾ, ಬೆಸ್ಟ್ ಮೂಮೆಂಟ್ಸ್ ಇರ್ಬೋದು ಅದರಲ್ಲಿ, ಬಟ್ ಅದು ಜನಕ್ಕೆ ರೀಚ್ ಆಗಿರಲ್ಲ. ಸೊ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ನನ್ನ ಅಭಿಪ್ರಾಯ ಅಂತ ಬರೋಕ್ಕಿಂತ ಮುಂಚೆ ಇದು 1.5 hour ಜನರು ಏನು ನೋಡ್ಬಿಟ್ರು ಜಡ್ಜ್ ಮಾಡ್ತಾರೋ, ಸೊ ಅದು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೇದು. ಬಿಕಾಸ್ 24 ಗಂಟೆ ನಾವು ಮನೆಯಲ್ಲಿ ಎಲ್ಲಾನು ತೋರ್ಸೋಕ್ಕಾಗಲ್ಲ ಅವರು ಚಾನಲ್ ಅವರು. ಸೊ ಆ್ಯಂಡ್ ಲೈವಲ್ಲೂ ಅಷ್ಟೇ ಎಲ್ಲ ವಾಯ್ಸನ್ನ ಹಾಕೋಕ್ಕಾಗಲ್ಲ, ಯಾಕಂದರೆ ನಾವು ಪರ್ಸ್ನಲ್ಸ್ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀವಿ. ಸೊ ಅದನ್ನೆಲ್ಲ 24 ಗಂಟೆ ಜನರು ನೋಡೋಕ್ಕಾಗಲ್ಲ, ಒಪ್ಕೊತೀನಿ. ಬಟ್ ಜಡ್ಜ್ ಮಾಡಬಾರ್ದು ಅಂತ ಒಪ್ಕೊತೀನಿ ನಾನು. ಯಾಕಂದರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಒಂದ್ಸಲ ಯಾರು ಹೇಗೆ ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ. ಸುಮ್ಮನೆ 1.5 hour 2 hour ಶೋನಲ್ಲಿ ಟಾಸ್ಕಲ್ಲಿ ಮಾಡೋದು ಮಾತ್ರ ತೋರಿಸ್ತಾರೆ, ಇಲ್ಲ ಜಗಳ ಆಡೋದು ಮಾತ್ರ ತೋರಿಸ್ತಾರೆ. ಅದರಲ್ಲಿ ಖುಷಿಯಾಗಿರೋದು ಅದೆಲ್ಲ ಸ್ವಲ್ಪ ಮಿಸ್ ಆಗುತ್ತೆ. ಅದು 24 ಗಂಟೆ ಇದರಲ್ಲೂ ಅಷ್ಟೇ, ಲೈವಲ್ಲೂ ಅಷ್ಟೇ ಒಂದೊಂದ್ಸಲ ತೋರಿಸಲ್ಲ ಅದನ್ನು. ಸೊ ಐ ಗೆಸ್ ಜಡ್ಜ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ನೀವು ಹೊರಗಡೆ ಬಂದಮೇಲೆ ನಿಮ್ಮದು ಎಪಿಸೋಡ್ ಏನಾದ್ರು ನೋಡಿದ್ರಾ? ಯಾವಾಗ ಮಿಸ್ ಆಗಿದೆ ಬಂದೇ ಇಲ್ಲ ಅಂತ? ಹೌದು, ನಾನು ಒಂದು ಎಪಿಸೋಡ್ ನೋಡಿದೆ ಬಂದಾಗಿಂದ. ಸೊ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಬರೀ ಒಂದೇ ಎಪಿಸೋಡ್ ನೋಡಿದ್ದು ನಾನು. ತುಂಬ ಮಿಸ್ಸಿಂಗ್ ಇತ್ತು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಅವಾಗ ಗೊತ್ತಾಗಿದ್ದು ನನಗೆ ಆಚೆಗಡೆ ಜನರು ಏನಕ್ಕೆ ಬರೀ 1.5 hour ನೋಡ್ಬಿಟ್ಟು ಜಡ್ಜ್ ಮಾಡ್ತಾರೆ ಅಂತ. ಸೊ ಅದ್ರಲ್ಲಿ ತೋರಿಸೋದೇ ಕಮ್ಮಿ ಅದರಲ್ಲಿ. ಸೊ
24 hours ಲೈವಲ್ಲೂ ಅಷ್ಟೇ ಅರ್ಧ ವಾಯ್ಸ್ ಬರುತ್ತೆ, ಅರ್ಧ ಮ್ಯೂಟ್ ಮಾಡೇ ಮಾಡ್ತಾರೆ ಅವರು. ಸೊ ಅದ್ರ ಜನರು ತಪ್ಪು ಅಲ್ಲ ಅದು ಆ್ಯಕ್ಚುಲಿ. ಸೊ ಒಳಗಡೆ ಹೋಗುವಾಗ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇತ್ತು, ತಲೆಯಲ್ಲಿ ಏನೆಲ್ಲ ಆಲೋಚನೆ ಇತ್ತು ನಿಮ್ಮಲ್ಲಿ? ಯಾಕಂದರೆ ಆಮೇಲೆ ಮನೇಲಿ ಇದ್ದವರಲ್ಲಿ ನಿಮಗೆ ಮೊದಲಿಂದ ಯಾರಾದರೂ ಪರಿಚಯ ಇದ್ರ? ಹೋಗೋಕ್ಕಿಂತ ಮುಂಚೆ ನನಗೆ ನಾನು ಫುಲ್ಲು ಕಾಮಾಗೆ ಹೋದೆ, ಗಾಡಿನಲ್ಲಿ ಹೋಗ್ಬೇಕಾದ್ರೂ ಕಾಮಾಗೆ ಹೋದೆ. ಬಟ್ ಯಾವಾಗ ಸೆಟ್ಟಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಸೊ ಅವಾಗ ನನಗೆ ಒಂಥರ ಡಗ್ 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 ಅಂತ ಆಯಿತು. ಏನು ಮಾಡ್ತೀನಿ, ಅದು ವೈಲ್ಡ್ ಕಾರ್ಡ್ ಎಂಟ್ರಿ ಬೇರೆ ಹೋಗ್ತಾ ಇದ್ದೀನಿ. ಸೊ ಮನೆಯವರೆಲ್ಲ ಒಂದೇ ಸಲ ಹಾಕೊಂಡು ಅವಾಗ ನನಗೆ ಐಡಿಯಾ ಇರಲಿಲ್ಲ ಇನ್ನೊಂದು ವೈಲ್ಡ್ ಕಾರ್ಡ್ ನನ್ನ ಜೊತೆ ಇದ್ರು ಅಂತ. ಸೊ ನನಗೆ ಐಡಿಯಾ ಇದ್ದಿದ್ದು ಬರೀ ನಾನು ಒಬ್ಬಳೆ ಅಂತ ಅಂದ್ಕೊಂಡಿದ್ದೆ. ಸೊ ನಾನೇ ಈಸಿ ಟಾರ್ಗೆಟ್ ಆಗ್ಬಿಡ್ತೀನಿ ಎಲ್ಲರಿಗೂ. ಸೊ ಮನೇಲಿ ಹೇಗೆ ವೆಲ್ಕಮ್ ಮಾಡ್ತಾರೆ ನನ್ನ, ಸೊ ಅದೆಲ್ಲ ತುಂಬ ಓಡ್ತಾ ಇತ್ತು ನನಗೆ. ಅದು ಯಾವಾಗ ಸ್ಟೇಜ್ ಹತ್ರ ಹೋದಾಗ, ಲೈಕ್ ಸೆಟ್ ಹತ್ರ ಹೋದಾಗ, ಅದಾದಮೇಲೆ ಮನೆ ಒಳಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಸೊ ಅಲ್ಲಿ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಯಿತು ನನಗೆ. ಆ್ಯಂಡ್ ಮನೆ ಒಳಗೆ ನನಗೆ ಮೈಕಲ್ ಅವರು ನೋಡಿದ್ದೀನಿ, ಆಚೆಗಡೆ ನಾವು ಎಲ್ಲ ಪಾರ್ಟೀಸಲ್ಲಿ ನೋಡಿದ್ವಿ, ಬಟ್ ಪರಿಚಯ ಅಷ್ಟು ಇಲ್ಲ, ಮಾತಾಡ್ತಿರ್ಲಿಲ್ಲ. ಅದು ಬಿಟ್ಟರೆ ವಿನಯ್ ಅವರು ಬಂದು ನಮ್ಮ ಫ್ರೆಂಡ್ ಅವ್ರ ಮ್ಯೂಚುವಲ್ ಫ್ರೆಂಡ್ ಆ ಥರ ಪರಿಚಯ ನನಗೆ. ಅದು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ನನಗೆ. ನೀತು ಅವ್ರು ಗೊತ್ತಿತ್ತು, ನೀತು ಅವ್ರು ತುಂಬ ಒಳ್ಳೆಯ ಫ್ರೆಂಡು. ಬಟ್ ನಾನು ಹೋಗೋಷ್ಟರಲ್ಲಿ ಅವ್ರು ಎಲಿಮಿನೇಟ್ ಆಗಿಬಿಟ್ಟಿದ್ರು. ಸೊ ಒಳಗಡೆ ಹೋದ್ಮೇಲೆ ನೀವು ಆಗಲೇ ಹೇಳ್ದಂಗೆ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಭಯ ಇತ್ತು ನಿಮಗೆ. ಸೊ ಸಹಜವಾಗಿ ನೀವೇನಾದರೂ ಅಂದ್ಕೊಂಡಿದ್ರ ಯಾರಾದರೂ ಒಬ್ಬರ ಜೊತೆ ಸ್ನೇಹ ಬೆಳೆಸೋಣ ಅಥವಾ ಒಂದು ಪರ್ಟಿಕ್ಯುಲರ್ ಗುಂಪು ಜೊತೆ ಬ್ರ್ಯಾಂಡ್ ಆಗೋಣ ಅಂತ ಮೊದಲೇನಾದ್ರು ಅನ್ಕೊಂಡು ಹೋಗಿದ್ರ? ಇಲ್ಲ, ಖಂಡಿತ ಇಲ್ಲ. ಬಿಕಾಸ್ ನಾನು ಹೋಗಿದ್ದು ನಾನು ಇಂಡಿವಿಜುವಲ್ ಗೇಮ್ ಆಡೋಕ್ಕೆ. ಆ್ಯಂಡ್ ಐ ಗೆಸ್ 2 ವಾರ ಅದನ್ನು ಪ್ರೂವ್ ಮಾಡ್ಕೊ ಬಂದಿದ್ದೀನಿ. ಸೊ ಅಲ್ಲಿ ಹೋದಾದ್ಮೇಲೆ ನಿಮಗೆ ಸ್ನೇಹಿತರಂತ ಆಗೇ ಆಗ್ತಾರೆ, ನೀವು ಒಬ್ಬರೇ ಇರೋಕ್ಕಾಗಲ್ಲ. ಸೊ ಫ್ರೆಂಡ್ಸ್ ಅಂತ ಆದಾಗ ಅದೊಂದು ಗ್ಯಾಂಗ್ ಅಂತ ಬಂದ್ಬಿಡುತ್ತೆ, ಇಲ್ಲ ಬೇರೆಯವ್ರ ಫ್ರೆಂಡ್ಶಿಪ್ನ ಅದು ಗ್ರೂಪ್ ಅಂತ ಕರೀತಾರೆ, ಇಲ್ಲ ನಮ್ಮ ಫ್ರೆಂಡ್ಶಿಪ್ನ ಗ್ಯಾಂಗ್ ಅಂತ ಕರೀತಾರೆ. ಐ ಗೆಸ್ ಒಂದೇ ಮನೇಲಿ ಇರಬೇಕಂದ್ರೆ ನೀವು ಫ್ರೆಂಡ್ಸ್ ಮಾಡ್ಕೊಬೇಕಾಗತ್ತೆ ಕೆಲವು ಜನಗಳನ್ನ. ಆ್ಯಂಡ್ ಸಪೋರ್ಟ್ ಅಂತ ಇರುತ್ತೆ, ಅದು ಆಟೋಮೆಟಿಕ್ ಆಗುತ್ತೆ. ಪ್ಲ್ಯಾನ್ ಮಾಡ್ಕೊಂಡು ಅದು ಹೋದರೆ ಏನೂ ಆಗಲ್ಲ ಅಲ್ಲಿ. ಸೊ ಮನೆಯೊಳಗೆ ಹೋಗೋ ಮುಂಚೆ ಬಿಗ್ ಬಾಸ್ ಕಾರ್ಯಕ್ರಮ ಅಂದರೆ ಎಪಿಸೋಡ್ಗಳನ್ನ ನೋಡ್ತಾ ಇದ್ರ, ಫಾಲೋ ಮಾಡ್ತಾ ಇದ್ರ, ಅಥವಾ ಕರೆ ಬಂದ್ಮೇಲೆ ನೋಡಿದ್ರ, ಅಥವಾ ಬ್ಲೈಂಡ್ ಆಗಿ ಹೋಗಿ ಹೇಳಿದ್ರ? ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಎಪಿಸೋಡ್ಗಳು ನೋಡಿರಲಿಲ್ಲ. ನನಗೆ ಸಡನ್ ಕಾಲ್ ಬಂದಿದ್ದರಿಂದ ನೋಡಲೇಬೇಕಾಯ್ತು ನನಗೆ. ಅದು ನಾನು 2-3 ಎಪಿಸೋಡ್ ಹಿಂದಿನ ಎಪಿಸೋಡ್ ನೋಡಿದೆ ನಾನು. ಅದ್ರ ಮುಂಚೆ ಎಲಿಮಿನೇಟ್ ಆದವ್ರದ್ದೆಲ್ಲ ಯಾರ್ದು ನೋಡಿರಲಿಲ್ಲ. ಸೊ ನೋಡಲೇಬೇಕು, ನಾನು ಯಾವಾಗ ಸೆಲೆಕ್ಟ್ ಆದೆ ಅಂತ ಕನ್ಫರ್ಮ್ ಆಯಿತು. ಸೊ ಅವಾಗ ನೋಡಲೇಬೇಕಾಗಿತ್ತು ನನಗೆ. ಒಳಗೆ ಹೋಗ್ಬೇಕಾದ್ರೆ ಐಡಿಯಾ ಬೇಕಿತ್ತು ಯಾರ್ಯಾರು ಹೇಗೆ ಆಡ್ತಿದ್ದಾರೆ, ಸೊ ಯಾರ್ಯಾರು ಹೇಗೆ ಅಂತ. ಸೊ 2-3 ಎಪಿಸೋಡ್ಸ್ ನೋಡಿದ್ದೆ. ಬಟ್ ಐ ಗೆಸ್ ಮುಂಚೆಯಿಂದನೇ ನೋಡ್ಕೊ ಬಂದಿದ್ದಿದ್ರೆ ನನಗಿನ್ನೂ ಐಡಿಯಾ ಇರ್ತಾಯಿತ್ತು ಹೇಗೆ ಗೇಮ್ ಆಡೋದು ಅಂತ, ಯಾರ ಜೊತೆ ಇರೋದು, ಸೊ ಯಾರು ಹೇಗೆ ಅಂತ ಗೊತ್ತಾಗ್ತಿತ್ತು. ಬಟ್ ಆದರೂ ಐ ಗೆಸ್ ಅದು ನನ್ನ ತಪ್ಪೂ ಅಲ್ಲ ಅಂತ ನಾನು ಹೇಳ್ಕೊತೀನಿ. ಬಿಕಾಸ್ ನನಗೂ ಸಡನ್ನಾಗೆ ಕಾಲ್ ಬಂದಿದ್ದು ಬಿಗ್ ಬಾಸ್ದು. ಸೊ 24 ಗಂಟೆ ಕೂತ್ಕೊಂಡು ನಾನು ನೋಡೋಕೆ ಆಗ್ತಿರ್ಲಿಲ್ಲ ಆ ಶೋನ. ಐ ಗೆಸ್ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಪ್ರಾಪರ್ ಜಡ್ಜ್ಮೆಂಟ್ ನೀವು ನೋಡಿದಾಗಲೂ ಸಿಗಲ್ಲ, ಮನೆ ಒಳಗೆ ಹೋದಾಗಲೇ ಗೊತ್ತಾಗೋದು ನಿಮಗೆ ಯಾರು ಹೇಗೆ ಅಂತ. ಸೊ ಆಚೆಗಡೆ ನಾನು ಅಂದ್ಕೊಂಡು ಹೋಗಿದ್ದೆ ಬೇರೆ, ಬಟ್ ಮನೆ ಒಳಗೆ ಒಪಿನಿಯನ್ಗಳು ಚೇಂಜ್ ಆಗುತ್ತೆ ಅಲ್ಲಿ ಹೋಗಿದ ತಕ್ಷಣ.